ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಬಹುಮುಖ್ಯ ವಿಚಾರ ಇದು. ಕುರ್ಚಿ ಸಂಬಂಧಪಟ್ಟ ಸೀಕ್ರೆಟ್. ಹಾಗಾದರೆ ಲೋಕಸಭಾ ಚುನಾವಣೆ ಆದ ಮೇಲೆ CM ಕುರ್ಚಿ ಕೂರೋರು ಯಾರು? ಚೇಂಜ್ ಆಗ್ತಾರಾ? ಅಧಿಕಾರ ಹಂಚಿಕೆ ಸೂತ್ರನ, DCM ಫೈಟು, ಶಾಸಕರ ಬಾಯಲ್ಲೇ CM ಕುರ್ಚಿ ಬಗ್ಗೆ ಪದೇ ಪದೇ ಸ್ಟೇಟ್ಮೆಂಟ್ಗಳು ಬರ್ತಿರೋದೆಲ್ಲ ನೋಡಿದ್ದೀವಿ. ನೋಡಿ, ಈಗ ಏನಾಗ್ತಿದೆ ಅಂದರೆ DK ಶಿವಕುಮಾರ್ ಅವ್ರಿಗೆ ಶಾಕ್ ಮೇಲೆ ಶಾಕ್ ಕೊಡ್ತಿದೆ ಸಿದ್ದು ಬಣ. ನೋಡಿ, ಎಲೆಕ್ಷನ್ ಹತ್ರ ಬರ್ತಿರೋ ಟೈಮಲ್ಲಿ ಸಿದ್ದರಾಮಯ್ಯನವರು ಉರುಳಿಸಿರುವ ದಾಳ ಹೈಕಮಾಂಡ್ ಕೂಡ ಕಟ್ಟು ಬೀಳಲೇಬೇಕು. ಎಲೆಕ್ಷನ್ ಚೆನ್ನಾಗಾಯ್ತಪ್ಪ, ಒಂದು 15 ಸೀಟ್ಸ್ ಬಂತು. ಆವಾಗ ಕ್ರೆಡಿಟ್ ಯಾರಿಗೆ? ಸಿದ್ದರಾಮಯ್ಯನವರು ಆಗಿದ್ದಕ್ಕೆ ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡೋದಕ್ಕಾಯಿತು. ಬೇರೆ ಯಾರು CM ಆಗಿದ್ದಿದ್ರು ಈ ರೀತಿ ದೊಡ್ಡ ಮೊತ್ತದ ಗ್ಯಾರಂಟಿಯನ್ನು ಹೆಚ್ಚಿನ ಸಮಸ್ಯೆಗಳಾಗದಂತೆ ಮ್ಯಾನೇಜ್ ಮಾಡೋಕ್ಕೆ ಸಾಧ್ಯವೇ ಇರಲಿಲ್ಲ ಅಂತ ಆಲ್ರೆಡಿ ಹೇಳ್ತಿದ್ದಾರೆ ಸಿದ್ದು ಟೀಮ್ನವರು. ಮತ್ತು ಅದನ್ನು ಹೈಕಮಾಂಡ್ಗೂ ಮನವರಿಕೆ ಮಾಡಿಕೊಟ್ಟಿದೆ. ಸೊ ಗ್ಯಾರಂಟಿಯನ್ನು ಇಷ್ಟು ಚೆನ್ನಾಗಿ ತಲುಪಿಸಿದ್ರ ಪರಿಣಾಮ ಸೀಟ್ಸ್ ಬಂತು. ಹಾಗಾಗಿ CM ಆಗಿ ನಾನೇ ಮುಂದುವರಿಬೇಕು ಅನ್ನೋ ಪಟ್ಟನ್ನು ಹಿಡಿಯೋದಕ್ಕೆ ತಯಾರಿ ಆಗಿಬಿಟ್ಟಿದೆ. ಅಕಸ್ಮಾತ್ ಬರಲಿಲ್ಲ, ಈಗೆಲ್ಲ ಸರ್ವೆ ಸಮೀಕ್ಷೆಗಳು 4, 5, 6 ತನಕ ಕೊಡ್ತಾ ಇದ್ದಿಲ್ಲ, ಆ ಥರ ಆಯ್ತಪ್ಪ, ಅಥವಾ ಏನೋ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆ ಆಯಿತು, ನಿರೀಕ್ಷೆ ಗುರಿ ತಲುಪೋದಕ್ಕೆ ಆಗಲಿಲ್ಲ ಅಂದರೆ ಆಗಲೂ ಕೂಡ ಸಿದ್ದರಾಮಯ್ಯನವರೇ CM ಆಗಿ ಮುಂದುವರಿಯೋ ರೀತಿಯಲ್ಲಿ ಭದ್ರತೆ ಯಾವ ಥರ? ಅಹಿಂದ ಸಮುದಾಯ ಭದ್ರ ಮಾಡ್ಕೊಂಡು ಬಿಟ್ಟಿದ್ರೆ ನಮಗೆ ಮಿನಿಮಮ್ 15 ಸೀಟ್ ಫಿಕ್ಸ್ ಇತ್ತು. ಆದರೆ DK ಶಿವಕುಮಾರ್ ಅವ್ರು ಕಿರಿಕ್ ಮಾಡಿದರು, DCM ಕೊಟ್ಟು ಬಿಡಿ, ನಮಗೆ ಬೇರೆ ಬೇರೆ ಸಮುದಾಯದವ್ರಿಗೂ ಪ್ರಾತಿನಿಧ್ಯ ಕೊಡಿ ಅಂತ ಎಷ್ಟು ಕೇಳ್ಕೊಂಡ್ವಿ. ಯಾಕಿದು ಅನಿವಾರ್ಯ? ಆ ಸಮುದಾಯಗಳ ಮತವನ್ನು ಭದ್ರ ಮಾಡ್ಕೊಳ್ಳೋದಕ್ಕೆ ಅನ್ನೋದನ್ನು ವಿವರಿಸಿ ಹೇಳಿದ್ವಿ. ಆದರೂ ಕೂಡ DK ಶಿವಕುಮಾರ್ ಅವರು ಇದಕ್ಕೆ ಅಡ್ಡಗಾಲು ಹಾಕಿದ್ರು. BJP ಮೇಲ್ವರ್ಗಗಳ ಮತವನ್ನು ಹಿಡಿದಿಟ್ಕೊಳ್ಳುತ್ತೆ ಅಂತಾನೆ ಈ ಫಾರ್ಮುಲಾ ರೆಡಿ ಮಾಡಿದ್ದು. ಕರ್ನಾಟಕದಲ್ಲಿ ನಾವು ಅಹಿಂದ ಒಂದು ಕಡೆ ಜಾತಿ ಗಣತಿ ಪ್ಲಸ್ DCM ಫಾರ್ಮುಲಾ ಎರಡಕ್ಕೂ ಕೊಕ್ಕೆ ಹಾಕಿದವ್ರು ಯಾರಪ್ಪ? DCM ಆದ್ರೆ ನಾನು ಇರೋದೇ ಇಲ್ಲ, ಬೇರೆಯವ್ರನ್ನ ನೇಮಕ ಮಾಡಿದ್ರೆ ನಾನೇ ಹೊರಗಡೆ ಹೋಗಬೇಕಾಗತ್ತೆ ಅಂತ ಹೈಕಮಾಂಡ್ಗೆ ಸಂದೇಶ ಕೊಟ್ಟಿದ್ದು. ಆ ಕಡೆ ಜಾತಿ ಗಣತಿ ವಿರುದ್ಧ ಸರ್ಕಾರದ ಭಾಗವಾಗಿದ್ದುಕೊಂಡು ಬೇರೆ ನಾಯಕರ ಜೊತೆಗೆ ಸೇರಿಕೊಂಡು ಕೊಕ್ಕೆ ಹಾಕಿದ್ದು ಯಾರು ಅನ್ನುವಂಥ ಪಟ್ಟನ್ನು ಮುಂದಿಡೋದಕ್ಕೆ ರೆಡಿಯಾಗಿದ್ದಾರೆ ಈಗ ಸಿದ್ದರಾಮಯ್ಯ. ಯಾಕಂದರೆ ಒಕ್ಕಲಿಗ ಸಮುದಾಯದ ವಿರೋಧ ಕಟ್ಕೊಳ್ಬೇಕಾಗತ್ತೆ ಅಂತ DK ಶಿವಕುಮಾರ್ ಅವ್ರು ತಿರುಗಿಬಿದ್ರು, ಲಿಂಗಾಯತ ನಾಯಕರುಗಳು ತಿರುಗಿಬಿದ್ರು, ಶಾಮನೂರು ಶಿವಶಂಕರಪ್ಪ ತಿರುಗಿಬಿದ್ರು. ಇದರ ಎಫೆಕ್ಟ್ ನಾವು ಸುಮ್ಮನಿರಬೇಕಾಯ್ತು. ನಮ್ಮದೇ ಮಿನಿಸ್ಟ್ರುಗಳು ತಿರುಗಿಬಿದ್ದಾಗ ಏನು ಮಾಡಬೇಕಾಗತ್ತೆ? ನಾವೇನು ಮಾಡೋಕ್ಕಾಗತ್ತೆ? BJP ಅವ್ರಿಗೆ ಅದು ಅಸ್ತ್ರ ಆಗುತ್ತೆ ಅಂತ ಅನಿವಾರ್ಯವಾಗಿ ಸೈಲೆಂಟ್ ಆದ್ವಿ. ರಾಹುಲ್ ಗಾಂಧಿಯವರೇ ಹೇಳಿದ್ರು ಜಾತಿ ಗಣತಿ ರಿಪೋರ್ಟನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ DK ಶಿವಕುಮಾರ್ ಒಪ್ಪಲಿಲ್ಲ. ಸೊ ಇದು ಯಾರ ತಪ್ಪು? ನಾವು ಹೇಳ್ದಂಗೆ ಮಾಡಿದರೆ ಆರಾಮಾಗಿ ನಾವು 15 ಕಡೆ ತಲುಪ್ತಿದ್ವಿ. ಅಹಿಂದ ಮತಗಳೇ ನಮ್ಮ ಕೈ ಹಿಡಿತಾ ಇದ್ವು. ಹೇಗೂ ಮೈನಾರಿಟಿ ನಮಗೆ ಸಾಲಿಡ್ ಆಗಿ ಬರುತ್ತೆ. ಅದ್ರ ಜೊತೆ ಹಿಂದುಳಿದ ದಲಿತ ಮತಗಳನ್ನು ಯಾವ ಕಾರಣಕ್ಕೂ ಕೈ ತಪ್ಪದಂತೆ ಮಾಡ್ಕೊಂಡು ಬಿಡ್ತಿದ್ವಿ ನಾವು. ಅಲ್ಲಿ ಕೊಕ್ಕೆ ಹಾಕ್ತವ್ರು ಯಾರು? DK ಶಿವಕುಮಾರ್. ಈ ವಾದವನ್ನು ಮುಂದಿಡೋದಕ್ಕೆ ಸಿದ್ಧತೆ ಆಗಿದೆ. ಸೊ ಗೆದ್ದರೂ ಕೂಡ ಚೆನ್ನಾಗಿ ಗೆದ್ದರೂ ಸಿದ್ದರಾಮಯ್ಯನವರು ಕುರ್ಚಿಯಲ್ಲಿ ಮುಂದುವರಿಬೇಕು. ಅಕಸ್ಮಾತ್ ಆಗಲಿಲ್ಲ, ಸೋತ್ರೂ ಕೂಡ ಸಿದ್ದರಾಮಯ್ಯನವರೇ ಕುರ್ಚಿಯಲ್ಲಿ ಮುಂದುವರಿಬೇಕು ಅನ್ನೋದಕ್ಕೆ ಸಿದ್ದು ಟೀಮ್ ಭರ್ಜರಿಯಾಗಿ ತಯಾರಿ ಮಾಡಿಕೊಂಡಿದೆ. ಅದರ ಜೊತೆಗೆ ಈಗ ಹೈಕಮಾಂಡನ್ನು ತುಂಬ ಖುಷಿಯಾಗಿಸಿದ್ದಾರೆ ಪ್ರೊಟೆಸ್ಟ್ ಮೂಲಕ. ಟ್ಯಾಕ್ಸ್ ವಾರ್ ಯಾವ ರಾಜ್ಯದಲ್ಲೂ ಕೂಡ ಮೋದಿ ಸರ್ಕಾರದ ವಿರುದ್ಧ ಧ್ವನಿ ಎತ್ತೋದಕ್ಕೆ ಶಕ್ತಿ ಇಲ್ಲದೆ ಕಾಂಗ್ರೆಸ್ ಕೈ ಹಿಸ್ಕಿಕೊಳ್ತಿರೋ ಹೊತ್ತಲ್ಲಿ ಇಡೀ ದೇಶ ತಿರುಗಿ ನೋಡುವಂತೆ ಟ್ಯಾಕ್ಸ್ ಪ್ರೊಟೆಸ್ಟ್ ಮಾಡಿ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ಅದರಲ್ಲೂ ದಕ್ಷಿಣದ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಿದೆ ಅನ್ನುವಂಥ ಒಂದು ವಿಚಾರವನ್ನು ಗಟ್ಟಿ ಧ್ವನಿಯಲ್ಲಿ ಮೊಳಗಿಸುವ ಮೂಲಕ ಸದ್ದು ಮಾಡಿದ್ರು. ಭಾರತ್ ನ್ಯಾಯ ಯಾತ್ರೆ ಹೊತ್ತಲ್ಲಿ ರಾಹುಲ್ ಗಾಂಧಿ ಕೈ ಬಲಪಡಿಸಿದ್ದು ಸಿದ್ದರಾಮಯ್ಯನವ್ರ ನಾಯಕತ್ವ. ಅದು ಒಂದು ಈಗ ಹೈಕಮಾಂಡ್ ತಲೆಯಲ್ಲಿ ಕೂತಿದೆ. ಸೊ ಈ ಮೂಲಕ ಎಲೆಕ್ಷನ್ ಹತ್ರ ಬರ್ತಿರೋ ಟೈಮಲ್ಲಿ ಏನೇ ಆದರೂ ಕೂಡ ಕುರ್ಚಿ ತನ್ನ ಬಳಿಯೇ ಇರುವಂತೆ ಭದ್ರ ಮಾಡ್ಕೊಳ್ತಿದ್ದಾರೆ ಸಿದ್ದರಾಮಯ್ಯನವರು. ನೋಡಿ, ಅಲ್ಲಿ ಟಿಕೆಟ್ ವಾರ್ ಓಪನ್ ಆಗಿ ಯಾವ ಥರ ಸವಾಲು ಹಾಕ್ತಿದ್ದಾರೆ. ತುಮಕೂರಲ್ಲಿ ರಾಜಣ್ಣವರು, ಸಿದ್ದರಾಮಯ್ಯನವರು ಆಪ್ತ ನಾಯಕ ರಾಜಣ್ಣವ್ರು ಏನಂದ್ರು? ಮುದ್ದಹನುಮೇಗೌಡರಿಗೆ ಟಿಕೆಟ್ ಕೊಡೋದಾರು ಕೊಡಿ, ಬರೋದಕ್ಕೆ ಅಡ್ಡಗಾಲ ಹಾಕ್ತಿದ್ದಾರೆ. DK ಶಿವಕುಮಾರ್ ಓಪನ್ ಸ್ಟೇಟ್ಮೆಂಟ್, ಕೊಡಲಿಲ್ಲ ಅಂದರೆ ನಾವೇನೂ ಮಾಡೋಕ್ಕಾಗಲ್ಲ. ಸೊ ಮೊದಲೇ ಹೇಳಿದ್ವಿ ನಾವು. ತಪ್ಪು ನಿರ್ಧಾರ ಯಾರದ್ದು ಅನ್ನೋದನ್ನು ಈಗಲೇ ರಿಜಿಸ್ಟರ್ ಮಾಡ್ತಾ ಇದೆ ಸಿದ್ದು ಟೀಮ್, ನಾಳೆಗೆ ರಿಪೋರ್ಟ್ ಕಾರ್ಡನ್ನು ಹೈಕಮಾಂಡ್ ಮುಂದೆ ಇಡೋದಕ್ಕೆ. ಸೊ DK ಶಿವಕುಮಾರ್ ಕಟ್ಟು ಹಾಕುವಲ್ಲಿ, ಚಕ್ರವ್ಯೂಹದ ಒಳಗಡೆ ಯಾವ ಕಡೆನೂ ಚಲಿಸದಂತೆ ಕಟ್ಟು ಹಾಕುವಲ್ಲಿ ಯಶಸ್ವಿಯಾದಂತಿದೆ ಸಿದ್ದು ಟೀಮ್. ಆದರೆ
ಇಷ್ಟೆಲ್ಲ ಆದಮೇಲೆ ಡಿ ಕೆ ನಾಳೆ ಸುಮ್ಮನೆ ಕೂರ್ತಾರಾ? ಸಿ ಎಂ ಆಗಲೇಬೇಕು ಇನ್ನು 6 ತಿಂಗಳಲ್ಲಿ ಅಂತ ಶತಾಯಗತಾಯ ರಣತಂತ್ರಗಳನ್ನು ಹೆಣೆದಿರುವಂಥ ಡಿ ಕೆ ಶಿವಕುಮಾರ್ ಸುಮ್ಮನೆ ಕೂರೋಕ್ಕೆ ಸಾಧ್ಯವಾ? ಅವ್ರೇನು ಮಾಡ್ತಾರೆ ಸಿದ್ದು ತಂತ್ರಕ್ಕೆ ಅನ್ನೋದೇ ಕುತೂಹಲ. ನಿಗಮ ಮಂಡಳಿಲೂ ತಾನು ಅಂದ್ಕೊಂಡಂಗೆ ಮಾಡ್ಕೊಂಡು ಬಿಟ್ಟಿದ್ದಾರೆ. ದಾಖಲೆಯ ಕ್ಯಾಬಿನೆಟ್ ರ್ಯಾಂಕ್ 90, ಇದುವರೆಗೂ ಯಾರು ಯಾವ ಸರ್ಕಾರದಲ್ಲೂ ಕೊಟ್ಟಿರೋದಷ್ಟು ಕ್ಯಾಬಿನೆಟ್ ರ್ಯಾಂಕ್ಗಳನ್ನು ತನ್ನ ಆಪ್ತರಿಗೆ, ಮಿನಿಸ್ಟ್ರುಗಳು, ನಿಗಮ ಮಂಡಳಿ ಎಲ್ಲ ಸೇರಿ ಪಕ್ಕ ಮಾಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಸದ್ದಿಲ್ಲದೆ ಮಾಡ್ತಿರೋ ತಯಾರಿ ಈಗ ಡಿ ಕೆ ಶಿವಕುಮಾರ್ ಅವ್ರನ್ನ ಡಿಸ್ಟರ್ಬ್ ಮಾಡಿದೆ. ಸೊ ಅವರ ಮುಂದಿನ ನಡೆ ಏನು ಅನ್ನೋದು ಕಾಂಗ್ರೆಸ್ ಸರ್ಕಾರದ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.